ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ವಸುಂಧರಾ ಪಾಕ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಉಡುಪಿ ಶೈಲಿಯಲ್ಲಿ ಒಂದು ಆರೋಗ್ಯಕರ ಮತ್ತು ರುಚಿಯಾದ ಪಜೆ ಮಡಿಕೆಯನ್ನು ಮಾಡ್ತಿದ್ದೇನೆ. ಸಾಮಾನ್ಯವಾಗಿ ಈ ರೆಸಿಪಿ ಕರಾವಳಿ ಪ್ರದೇಶದ ತುಂಬ ಜನಕ್ಕೆ ಪರಿಚಿತ. ಬನ್ನಿ ಇದನ್ನು ಮಾಡುವ ವಿಧಾನ ಮತ್ತು ಬೇಕಾಗುವ ಸಾಮಗ್ರಿಯನ್ನು ನೋಡುವ. ಮೊದಲಿಗೆ ನಾನಿಲ್ಲಿ ಈ ಲೋಟದಲ್ಲಿ 1.5 ಲೋಟದಷ್ಟು ಬೆಳ್ತಿಗೆ ಅಕ್ಕಿ ಮತ್ತು ಅರ್ಧ ಲೋಟದಷ್ಟು ಕುಚ್ಚಲಕ್ಕಿಯನ್ನು ಓವರ್ನೈಟ್ ನೆನೆಸಿದ್ದೇನೆ. ಟೈಮ್ ಇಲ್ಲ ಅಂತ ಹೇಳುವವರು ಅಟ್ಲೀಸ್ಟ್ ಒಂದು 5 ರಿಂದ 6 ಗಂಟೆ ನೆನೆಸ್ಬೋದು, ಇಲ್ಲದಿದ್ದರೆ ಬಿಸಿನೀರಲ್ಲಿ ನೆನೆಸಿ ಬೇಗ ಮಾಡ್ಬೋದು. ಒಟ್ಟು 2 ಕಪ್ ಅಕ್ಕಿಯಲ್ಲಿ 1 ಕಪ್ನಷ್ಟು ಅಕ್ಕಿಯನ್ನು ಸ್ವೀಟ್ ಮಾಡಲಿಕ್ಕೆ ಬಳಸ್ತೇನೆ. ಇದಕ್ಕೆ 1 ಕಪ್ನಷ್ಟು ಬೆಲ್ಲ, 1 ಕಪ್ನಷ್ಟು ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ಬೇಕು. ಈಗ ಚಪ್ಪೆ ಪಜೆ ಮಡಿಕೆಯನ್ನು ಮಾಡಲಿಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಮತ್ತು ನೆನೆಸಿಟ್ಟ 1 ಲೋಟದಷ್ಟು ಅಕ್ಕಿಯನ್ನು ಕೂಡ ಹಾಕ್ತೇನೆ. ಇದಕ್ಕೆ ತುಂಬ ನೀರು ಆ್ಯಡ್ ಮಾಡೋದು ಬೇಡ, ಸ್ವಲ್ಪ ಆದಷ್ಟು ಗಟ್ಟಿ ಇದ್ದರೆ ಒಳ್ಳೆಯದು. ನೀರಾದಷ್ಟು ಪಜೆ ಮಡಿಕೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಸಣ್ಣಗೆ ಕಡ್ದಿಟ್ಕೊಳ್ಬೇಕು. ಇದೀಗ ಹಿಟ್ಟು ರೆಡಿಯಾಗಿದೆ. ಈಗ ಸಿಹಿ ಪಜೆ ಮಡಿಕೆಯನ್ನು ಮಾಡಲಿಕ್ಕೆ ಮೊದಲಿಗೆ ಉಳಿದ ಅರ್ಧದಷ್ಟು ತೆಂಗಿನ ತುರಿಯನ್ನು ಹಾಕ್ತೇನೆ, 1 ಕಪ್ನಷ್ಟು ಬೆಲ್ಲ. ಇದು ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಒಂದು ಅರ್ಧ ಚಮಚದಷ್ಟು ಉಪ್ಪು ಮತ್ತು ನೆನೆಸಿಟ್ಟ ಅಕ್ಕಿಯನ್ನು ಕೂಡ ಹಾಕಿ ರುಬ್ಬಿಕೊಳ್ಬೇಕು. ಸ್ವೀಟನ್ನು ಹೆಚ್ಚು ತಿನ್ನುವರಾದರೆ ಸ್ವಲ್ಪ ಹೆಚ್ಚು ಬೆಲ್ಲವನ್ನು ಕೂಡ ಉಪಯೋಗಿಸ್ಬೋದು. ಇವನ್ ತೆಂಗಿನ ತುರಿ ಹೆಚ್ಚಾದಷ್ಟು ರುಚಿ ಆಗ್ತದೆ. ಇದನ್ನು ಕೂಡ ಈಗ ನೈಸಾಗಿ ಕಡ್ದು ತರಬೇಕು. ಈಗ ಇದು ಕಡ್ದಾಗಿದೆ. ಇಷ್ಟು ಹದ ಬಂದರೆ ಸಾಕು, ತುಂಬ ನೀರು ಮಾಡೋದು ಬೇಡ. ಅಕ್ಕಿ ರುಬ್ಬಿದ ರೆಡಿಯಾಗಿದೆ. ಮೊದಲಿಗೆ ನಾನಿಲ್ಲಿ ಬಾಳೆ ಎಲೆನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಂದಿದ್ದೇನೆ. ಇದನ್ನು ಮೊದಲು ಕ್ಲೀನ್ ಚಂದ ತೊಳೆದು ಒರೆಸಿಟ್ಕೊಳ್ಬೇಕು. ಗ್ಯಾಸನ್ನು ಹಚ್ಚಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲೆಯನ್ನು ಬಾಡಿಸ್ಕೊಳ್ಬೇಕು. ಪಜೆ ಮಡಿಕೆ ಮಾಡುವಾಗ ಎಲೆ ಹರಿಬಾರ್ದಂತೇಳಿ ಹೀಗೆ ಮಾಡೋದು. ಎಲ್ಲ ಕಡೆಯಲ್ಲಿ ಕೂಡ ಬಾಡಿಸ್ಕೊಳ್ಬೇಕು. ಇಷ್ಟಾದರೆ ಸಾಕು. ಎಲ್ಲ ಎಲೆಯನ್ನು ಕೂಡ ಹೀಗೇ ಬಾಡಿಸ್ಕೊಳ್ಬೇಕು. ಬಾಳೆ ಎಲೆನ ಬಾಡಿಸಿದ ನಂತರ ಈಗ ಸ್ಟೀಮರನ್ನು ಇಡ್ತೇನೆ. ಅದಕ್ಕೆ ಒಂದು 2.5 ಕಪ್ನಷ್ಟು ನೀರನ್ನು ಹಾಕ್ತೇನೆ. ಕೈ ಅಳತೆಯಲ್ಲಿ ನೋಡೋದಾದರೆ ಒಂದು 2.5 ಇಂಚಿನಷ್ಟು ನೀರು ಹಾಕಿದರೆ ಸಾಕು. ಈಗ ಇದನ್ನು ಬಿಸಿಯಾಗಲಿಕ್ಕೆ ಇಡ್ತೇನೆ. ಇದು ಬಿಸಿಯಾಗುವಷ್ಟರಲ್ಲಿ ನಾವು ಪಜೆ ಮಡಿಕೆಯನ್ನು ರೆಡಿ ಮಾಡಿ ತರುವ. ತೊಂದರೆ ಮಡಿಕೆ ಇಲ್ಲ, ಹಾಗಾಗಿ ನಾನು ಈ ಸ್ಟೀಮರನ್ನು ಯೂಸ್ ಮಾಡ್ತಾ ಇದ್ದೇನೆ. ಉರಿ ಮೀಡಿಯಂ ಫ್ಲೇಮ್ನಲ್ಲಿ ಇದ್ದರೆ ಸಾಕು. ಹೀಗೆ ಎಲೆಗೆ ಹಿಟ್ಟನ್ನು ಹಾಕಿಕೊಂಡು ತೆಳುವಾಗಿ ಎಲ್ಲ ಕಡೆಯಲ್ಲಿ ಹೊಂದುವಾಗೆ ಹಾಕಬೇಕು. ತುಂಬ ರುಚಿಯಾಗಿ ಸಾಫ್ಟಾಗಿ ಕೂಡ ಆಗ್ತದೆ. ಬೆಳ್ತಿಗೆ ಒಟ್ಟಿಗೆ ಕುಚ್ಚಿಗೆಯನ್ನು ಕೂಡ ಹಾಕಿರೋದ್ರಿಂದ ತುಂಬ ಸಾಫ್ಟ್ ಬರ್ತದೆ. ಎಲ್ಲ ಕಡೆಯಲ್ಲೂ ತೆಳುವಲ್ಲಿ ಹಾಕಿ ರೋಲ್ ಮಾಡಿಡಬೇಕು. ತುಳುವಿನಲ್ಲಿ ಪಜೆ ಅಂತ ಹೇಳಿದರೆ ಚಾಪೆ. ಸೊ ಇದನ್ನು ಹೀಗೆ ತೆಳುವಲ್ಲಿ ಹಾಕಿ ಚಾಪೆ ರೀತಿಯಲ್ಲಿ ರೋಲ್ ಮಾಡೋದ್ರಿಂದ ಇದನ್ನು ಪಜೆ ಮಡಿಕೆ ಅಂತ ಹೇಳಿ ಕರೀತಾರೆ. ಇಷ್ಟು ತೆಳುವಾಗಿದೆ, ಇಷ್ಟು ಸಾಕು. ಈಗ ಇದನ್ನು ರೋಲ್ ಮಾಡುವ. ಈಗ ಒಂದು ಪಜೆ ಮಡಿಕೆ ಆಯಿತು. ಮೊದಲಿಟ್ಕೊಳ್ಳುವ. ಈಗ ಸ್ವೀಟನ್ನು ಮಾಡುವಾಗ ಸ್ವಲ್ಪ ಕಾಯಿ ತುರಿ ಇತ್ತಂತೇಳಿ ನಾನು ಎಕ್ಸ್ಟ್ರಾ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲು, ಬೇಕಾದರೆ ಹಾಕಿಕೊಳ್ಬೋದು. ಹಾಕಿದರೆ ತುಂಬ ರುಚಿ ಆಗ್ತದೆ, ಇಲ್ಲದಿದ್ದರೆ ಹಾಗೆಯೂ ಮಾಡ್ಬೋದು. ಈಗ ಇದನ್ನು ಚೆಂದ ಮಿಕ್ಸ್ ಮಾಡಿ ಇದನ್ನು ಕೂಡ ಬಾಡಿಸಿದ ಬಾಳೆ ಎಲೆಯಲ್ಲಿ ಹಾಕಿ ಚೆಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಇಡಬೇಕು. ಹೀಗೆ ಇದೆಲ್ಲ ರೆಡಿಯಾಗಿದೆ. ಈಗ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ, ಇದು ಬಿಸಿಯಾಗಿದೆ. ಈಗ ಇದಕ್ಕೆ ಎಲ್ಲ ಪಜೆ ಮಡಿಕೆಯನ್ನು ಕೂಡ ಇಟ್ಟು ಬೇಯಲಿಕ್ಕೆ ಇಡಬೇಕು. ಒಂದು 25 ರಿಂದ 30 ನಿಮಿಷ ಬೆಂದರೆ ಸಾಕಾಗ್ತದೆ. ಸಿಹಿ ಬಜ್ಜಿ ಮಡಿಕೆಗೆ ತುಪ್ಪ ಹಾಕಿ ತಿಂದರೆ ಒಳ್ಳೆ ಆಗ್ತದೆ ಬಿಸಿ ಇರುವಾಗನೇ.
ಚಪ್ಪೆಗಟ್ಟಿಗೆ ಚಟ್ನಿ ಕೂಡ ಒಳ್ಳೆ ಆಗ್ತದೆ, ಆದರೆ ಮೀನು ಕಾಂಬಿನೇಷನ್ ತುಂಬ ಒಳ್ಳೆಯದಾಗ್ತದೆ. ಸೊ ನಾನು ಹಿಂದಿನ ದಿವಸ ಮಾಡಿದ ಮೀನು ಸಾರಿತ್ತು, ಮೀನು ಗಸಿ. ಸೊ ಅದರೊಟ್ಟಿಗೆ ಅದನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಮೀನು ಸಾರು ಮಾಡಿದ ದಿವಸಕ್ಕಿಂತ ಮರು ದಿವಸಕ್ಕೆ ತುಂಬ ರುಚಿ ಬರ್ತದೆ. ಸೊ ಈಗ ಇದನ್ನೆಲ್ಲ ಇಟ್ಟದ್ದಾಗಿದೆ. ಇದೊಂದು 25-30 ನಿಮಿಷದಷ್ಟು ಟೈಮ್ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಇದು ಬೇಯಲಿಕ್ಕೆ ಇಟ್ಟು 25-30 ನಿಮಿಷ ಆಗಿದೆ. ತೆಗೆದು ನೋಡುವ, ಬೆಂದಿರ್ತದೆ. ಪಜಮಡಿಕೆ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡುವ. ಮೊದಲಿಗೆ ಸಿಹಿ ಪಜಮಡಿಕೆಯನ್ನು ತಗೊಳ್ತೇನೆ. ತುಂಬ ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಇರುವಾಗಲೇ ಇದಕ್ಕೆ ತುಪ್ಪವನ್ನು ಹಾಕಿ ತಿನ್ನಬೇಕು, ತುಂಬ ರುಚಿ ಆಗ್ತದೆ. ತುಂಬ ಆರೋಗ್ಯಕರ ರೆಸಿಪಿ ಇದು, ಯಾವುದೇ ಎಣ್ಣೆಯನ್ನು ಬಳಸದೆ ಮಾಡುವಂಥದ್ದು. ಈಗ ಬಿಸಿ ಬಿಸಿ ಚಪ್ಪೆಗಟ್ಟಿ ಕೂಡ ರೆಡಿಯಾಗಿದೆ. ಬನ್ನಿ ಇದನ್ನು ಮೀನು ಸಾರೊಟ್ಟಿಗೆ ತಿನ್ನುವ. ತುಂಬ ರುಚಿ ಇರ್ತದೆ. ವೀಕ್ಷಕರೇ, ನೀವು ಕೂಡ ಈ ರೆಸಿಪಿ ನನ್ನ ಮನೇಲಿ ಮಾಡಿ ಹೇಗೆ ಬಂತಂತ ಹೇಳಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇನ್ನು ಮುಂದೆ ಹೊಸ ರುಚಿಯೊಂದಿಗೆ ಸಿಕ್ಕುವ. ಇತಿ ನಿಮ್ಮ ವಸುಂಧರಾ.